ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇವತ್ತು ನಾನು ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತು ಅವಲಕ್ಕಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಫಸ್ಟಿಗೆ ಇಲ್ಲಿ ಒಂದು ಬಟ್ಲ ತೊಗೊಂಡಿದ್ದೀನಿ. ಒಂದು ಬಟ್ಲ ಅಷ್ಟು ಅವಲಕ್ಕಿ ಹಾಕ್ತಿದ್ದೀನಿ. ನೋಡಿ, ನಾನು ದಪ್ಪನ ಅವಲಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಅವಲಕ್ಕಿ ಒಗ್ಗರಣೆ ಮಾಡ್ತಿಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು 2ರಿಂದ 3 ಸರಿ ನೀಟಾಗಿ ವಾಶ್ ಮಾಡ್ಬೇಕು. ನೋಡಿರಿ, ಅದ್ರಾಗೆ ಏನಾದರೂ ಡಸ್ಟು ಏನಾದರೂ ಧೂಳು ಇತ್ತಂದರೆ ಎಲ್ಲ ಕ್ಲೀನ್ ಆಗ್ತದೆ ಅಂತೇಳಿ ನಾನು 2ರಿಂದ 3 ಸರಿ ವಾಶ್ ಮಾಡ್ತಾಯಿದ್ದೀನಿ. ನೋಡಿರಿ, ಚೆನ್ನಾಗಿ ಈಜಿಗೆ ಎಲ್ಲ 1-2-3 ಸರಿ ವಾಶ್ ಮಾಡಿದ್ರೆ ಚೆನ್ನಾಗಿ ಧೂಳೆಲ್ಲ ಡಸ್ಟೆಲ್ಲ ಹೋಗ್ತೈತೆ ರೀ. ನೋಡಿ, ಹಿಂಗೆ ಎಲ್ಲ 2ರಿಂದ 3 ಸರಿ ತೊಳ್ಕೊಂಡು ನೀಟಾಗಿ ಎಲ್ಲ ಇದು ನೀರೆಲ್ಲ ಸೋಸ್ಕೊಂಡು ಒಂದು ಕಡೆ ಇಟ್ಕೊತಾ ಇದ್ದೀನಿ. ನೋಡಿರಿ, ಇನ್ನೊಂದು ಸರಿ ಕೂಡ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. 3-4 ಸರಿ ಅದು ನೀಟಾಗಿ ವಾಶ್ ಮಾಡ್ಬೇಕು. ಧೂಳು ಎಲ್ಲ ಇರ್ತೈತೆ ರೀ, ಕಡ್ಡಿ ಕಸಿದ್ರೆ ಎಲ್ಲ ಹೋಗ್ತೈತೆ ರೀ. ಒಂದು ಕಡೆಗೆ ಅದು ಎತ್ತಿಟ್ಟಿದ್ದೀನಿ. ನೋಡಿರಿ, ಆ ನೀರೆಲ್ಲ ಬಸ್ಕೊಂಡು ಇಟ್ಕೊತಾ ಇದ್ದೀನಿ ರೀ. ಒಂದು ಒಲೆ ಹಚ್ಚಿದ್ದೀನಿ, ಒಂದು ಕಡೆ ತೊಗೊಂಡಿದ್ದೀನಿ. ನೋಡಿರಿ, 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಕರಿಗೈತ್ರಿ. ಇವಾಗ ನೋಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೋಡಿರಿ, ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಹಾಕ್ತಾಯಿದ್ದೀನಿ ರೀ. ಅದು ಲೈಟಾಗಿ ಫ್ರೈ ಆಗ್ಬೇಕು. ನೋಡಿ, ಈಗ ಒಂದು ಪ್ಲೇಟಿಗೆ ತಕ್ಕಂತಿದ್ದೀನಿ. ನೋಡಿ, ಅದನ್ನು ಒಂದು ಪ್ಲೇಟಿಗೆಲ್ಲ ಎತ್ತಿಡ್ತಾಯಿದ್ದೀನಿ. ನೋಡಿ, ಇವಾಗ ಅದೇ ಕಡೆಯಾಗಿ ನೋಡಿರಿ 1/4 ಕಪ್ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ರೀ. ಸ್ಪೂನಿಂದ ಹೇಳಿದ್ರೆ ಒಂದು 5-6 ಸ್ಪೂನ್ ಆಗ್ಬೋದು. ಒಂದು 1/4 ಕಪ್ಪಿನಷ್ಟು ನೀರು ತೊಗೊತಿದ್ದೀನಿ. ನೋಡಿರಿ, ಅದನ್ನೆಲ್ಲ ಕರಗಿಸ್ಬೇಕು ರೀ. 2-3 ನಿಮಿಷ ಕರಗಿಸಿದ್ರೆ ಸಾಕ್ರಿ. ಅದೇನು ಪಾಕಗೀಕೆ ಏನು ಮಾಡೋದು ಬೇಡ ರೀ. ಇದು ನೀಟಾಗಿ ಬೆಲ್ಲ ಏನು ಕಡ್ಡಿ ಏನಿದ್ದಿಲ್ಲ ನಾನು ಅದರೊಳಗೆ ಹಾಕ್ತಾಯಿದ್ದೀನಿ. ನೋಡಿ, ಬೇಕ್ರಿ ಕಡ್ಡಿ ಇತ್ತಂದರೆ ನೀವು ಶೋಧಿಸ್ಕೊಬೋದು. ಅದಕ್ಕೆ ಒಂದು 1/2 ಕಪ್ಪಿನಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ನೋಡಿರಿ, ಒಣದು ಬೇಕಿದ್ರೆ ಹಾಕೊಬೋದು. ನಾನು ಹಸಿದೇ ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಕುಟ್ಟಿ ಹಾಕ್ತಾಯಿದ್ದೀನಿ. ನೋಡಿ, ಹುರ್ದು ಕೆಡಿದ್ನಲ್ರಿ, ಆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಅದೆಲ್ಲ 1 ನಿಮಿಷ ಅದರೊಳಗೆ ಕಲಿಬೇಕ್ರಿ. ಬೆಲ್ಲ ಇದೆಲ್ಲ ಇದರೊಳಗೆ ನೋಡಿರಿ, ಅವಲಕ್ಕಿ ಎಲ್ಲ ಇಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ನೋಡಿ ಇಷ್ಟು ಉದುರಾಗೈತೆ. ನೋಡಿರಿ, ಇವಾಗ ಅದನ್ನೆಲ್ಲ ಕಲಿಸ್ತಾಯಿದ್ದೀನಿ. ನೋಡಿ, ನೀಟಾಗಿ ಒಂದ್ಸರಿ ಎಲ್ಲ ನೀಟಾಗಿ ಕಲಿಸ್ಕೊಂಡ್ರೆ ಆಯ್ತು ರೀ. ಅದೆಲ್ಲ ಕಲ್ತ್ಕೊಂಡು ಎಲ್ಲ ಕರಗಿಸಿರ್ತೀವಲ್ರಿ, ಅದ್ರೊಳಗೆ ಹಾಕ್ಬೇಕು. ನೋಡಿರಿ, 1 ನಿಮಿಷ ಮುಚ್ಚಿಟ್ರೆ ಸಾಕು. ನೋಡಿ, ಉದುರಾದ ಅವಲಕ್ಕಿ, ಸಿಹಿ ಅವಲಕ್ಕಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪ್ರಸಾದ ರೆಡಿ ಆಯ್ತು. ನೋಡಿರಿ, ಈಗ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಕೃಷ್ಣ ನೋಡಿರಿ, ಅವಲಕ್ಕಿಯಿಂದ ಯಾವುದೇ ಒಂದು ಖಾದ್ಯ ಮಾಡಿ ಇಟ್ಟರು ಅದು ತುಂಬಾ ಇಷ್ಟ ರೀ. ಶ್ರೀಕೃಷ್ಣಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ನೋಡಿ, ಅದಕ್ಕೆ ಯಾವುದಾದ್ರೂ ಒಂದು ಅವಲಕ್ಕಿ ರೆಸಿಪಿ ಮಾಡಿ ಶ್ರೀಕೃಷ್ಣಗೆ ಅರ್ಪಿಸಿದ್ರೆ ಅಂತೂ ತುಂಬ ಒಳ್ಳೇದು. ನೋಡಿರಿ, ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.